ರಸ್ಕ್ ನ ಈ ತರ ತಿಂದಿದ್ದೀರಾ? ಡೇ 160 ಆಫ್ ಫಿಟ್ನೆಸ್ ಫ್ಲೋ. ಇವತ್ ಇನ್ನೊಂದ್ ಟೀತ್ ಗೆ ಒಂದು ಕಾಂಪೋಸಿಟ್ ಫಿಲ್ಲಿಂಗ್ ಇತ್ತು. ಸೊ KLE ಹಾಸ್ಪಿಟಲ್ ಅವ್ರಿಗೆ ಫೋನ್ ಮಾಡಿದೆ. ಸರ್ ಬರಂಗಿದ್ರೆ 10:30 ಒಳಗಡೆ ಬರಬೇಕು, ಇಲ್ಲಾಂದ್ರೆ ಮುಂದಿನ ವಾರನೇ ಅಂತ ಅಂದ್ರು. ಸೊ ಬೇಗ ಕಾರ್ಡಿಯ ಮುಗಿಸ್ಕೊಂಡು ಆಮೇಲೆ ರಸ್ ತಿನ್ನಕ್ ಆಗಲ್ಲ ಅಂತ ಈಗ್ಲೇ ತಿಂದೆ. ಕಾಮನ್ ಆಗಿ ಬಿಸಿ ಹಾಲ್ಗೆ ನೆಂಚ್ಕೊಂಡ್ ತಿಂತಿದ್ದೆ. ಇವತ್ತು ಟೈಮ್ ಇರ್ಲಿಲ್ಲ, ಸೊ ಕೋಲ್ಡ್ ಮಿಲ್ಕ್ ಅಲ್ಲೇ ಟ್ರೈ ಮಾಡಿದೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. 20 ನಿಮಿಷ ಹಾಸ್ಪಿಟಲ್ ಇರ್ಬೇಕಿತ್ತು. ನಮ್ ಫ್ರೆಂಡ್ ನ ಕರೀಲಿಲ್ಲ. ಕರೆದಿದ್ರೆ ಪಕ್ಕ 1 ಅವರ್ ಲೇಟ್ ಮಾಡಿರೋರು. ಈ ಹಾಸ್ಪಿಟಲ್ ಬಂದು ಗೊರಗೊಂಟೆಪಾಳ್ಯದಲ್ಲಿರೋದು KLE ಡೆಂಟಲ್ ಹಾಸ್ಪಿಟಲ್. ಮನೆಗೆ ಬಂದಿದ ತಕ್ಷಣ ಲೋಟಸ್ ಡಿಸ್ಕ್ ಆಫ್ ಕೇಕ್, ಬಟ್ ಕೇಕ್ ಬದಲು ಶೇಕ್, ವೇ ಪ್ರೋಟೀನ್, ಬನಾನಾ ಮಿಲ್ಕ್, ಟಾಪಿಂಗ್ ಗೆ ರಸ್ಕ್. 4 ಔಟ್ ಆಫ್ 5 ರೇಟಿಂಗ್. ರಸ್ಕ್ ಸಾಫ್ಟ್ ಆಗಿತ್ತು, ಒಂಥರ ಚೆನ್ನಾಗೇ ಇತ್ತು. ನನಗೆ ಗೊತ್ತಿತ್ತು ಅವ್ರು ಮುಂಚೆನೆ ಚಿಕನ್ ಎಲ್ಲ ತಿನ್ನಂಗಿಲ್ಲ ಅಂತ ಹೇಳ್ತಾರೆ ಅಂತ. ಸೊ ಮೊದ್ಲೇ ಪ್ರೋಟೀನ್ ಶೇಕ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟಿದೆ. ಇವತ್ತು ವರ್ಕೌಟ್ ಬಂದು ಚೆಸ್ಟ್ ಅಂಡ್ ಶೋಲ್ಡರ್ಸ್. ಮೊನ್ನೆ ನಮ್ ಫ್ರೆಂಡು ಮಗ ಸ್ವಲ್ಪ ಜನ ನಿಂತಾನೆ ಬ್ಲಾಗಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ನಿನ್ಗೇನು ಬೇಜಾರಾಗಲ್ವಾ? ನಾನ್ ಹೇಳ್ದೆ, ಲೋ ಅವ್ರು ಅದ್ರಾದ್ರೂ ಮಾಡ್ತಿದ್ದಾರೆ, ನೀನೇನೋ ಮಾಡ್ತಿದ್ಯಾ ಅಂತ. ಕಾಪಿ ಎಲ್ಲಿ ತನಕ ಮಾಡ್ಬೇಕು ಅಂದ್ರೆ ನಾವು ಕಲಿಯೋ ತನಕ. ಒಂದ್ಸತಿ ಕಲ್ತಾದ್ಮೇಲೆ ನಾವು ನಮ್ದೇ ಆದಂತ ಸ್ಟೈಲ್ ನ ತರಬೇಕು, ಅವಾಗ್ಲೇ ಗ್ರೋತ್ ಆಗೋದು. ಇದನ್ನ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ನಾನು ಅದನ್ನೇ ಮಾಡಿದ್ದು. ಅದಕ್ಕೆ ಇವತ್ತಿಗಿಷ್ಟೇ, ಸಿಗೋ ನಾಳೆ. ಬೋಯ್ ಬೋಯ್.